ಎಲ್ಲ ಯೋಧರು ಆಯುಧ ಹಿಡಿದು ಯುದ್ಧ ಮಾಡಲು, ಕೆಲವರು ಕಣ್ಣಲ್ಲಿ ಕಣ್ಣೀರು ಮನಸ್ಸಿನಲ್ಲಿ ಬೆಂಕಿ ಇಟ್ಟು ಹೋರಾಡುತ್ತಾರೆ. ಇಡೀ ದೇಶವೇ ಕ್ರಿಕೆಟ್ನ ಸಂಭ್ರಮಿಸುತ್ತಿದ್ದಾಗ ರಿಂಕು ಸಿಂಗ್ ಅವರ ಹೃದಯ ಒಡೆದು ಹೋಗಿತ್ತು. ಅವರ ತಂದೆ ನಿಧನರಾಗಿದ್ದರು. ಯಾವ ಮಗನಿಗೂ ತಾಳಲಾಗದ ನೋವು. ಆದರೆ ಅವರು ಕೈ ಬಿಟ್ಟಿಲ್ಲ, ಹಿಂಜರಿಯಲಿಲ್ಲ. ಅವರು ಆಯ್ಕೆ ಮಾಡಿಕೊಂಡಿದ್ದು ಸಮರ್ಪಣೆ. ದೇಶ, ಭಾರತದ ಜರ್ಸಿ ಮೈದಾನಕ್ಕೆ ಇಳಿದರು. ಒಬ್ಬ ಆಟಗಾರನಾಗಿ ಅಲ್ಲ, ಒಬ್ಬ ಮಗನಾಗಿ, ಒಬ್ಬ ಹೋರಾಟಗಾರನಾಗಿ, ಒಬ್ಬ ನಿಜವಾದ ಹೀರೋ ಆಗಿ. ಯಾಕೆಂದರೆ ಸಮರ್ಪಣೆ ಅಂದ್ರೆ ಜೀವನ ಸುಲಭವಾಗಿರುವಾಗ ಆಡುವುದಲ್ಲ. ಸಮರ್ಪಣೆ ಅಂದ್ರೆ ಜೀವನವೇ ಒತ್ತಿ ತುಳಿಯುತ್ತಿರುವಾಗಲೂ ಕೂಡ ದೇಶಕ್ಕಾಗಿ ಆಡುವುದು, ದೇಶಕ್ಕಾಗಿ ನಿಲ್ಲುವುದು. ಇದು ಕೇವಲ ಕ್ರಿಕೆಟ್ ಅಲ್ಲ, ಇದು ಗುಣ, ಇದು ಶಿಸ್ತು, ಇದು ದೇಶ ಮೊದಲು ಎಂಬ ಮನೋಭಾವ. ರಿಂಕು ಸಿಂಗ್ ಅವರಿಗೆ ಗೊತ್ತಿತ್ತು ಅವರ ತಂದೆ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಎಂದು. ಆದರೂ ಕೂಡ ಅವರು ದೇಶ ಮೊದಲು ಎಂಬ ಮನೋಭಾವನೆಯನ್ನು ತೋರಿಸಿದರು. ತಂದೆಗೋಸ್ಕರ ಮನದಲ್ಲೇ ಪ್ರಾರ್ಥನೆ ಮಾಡುತ್ತಾ ದೇಶಕ್ಕಾಗಿ ಹೋರಾಡಿದರು. ಆದರೆ ವಿಧಿಯಾಟ ಅವರ ತಂದೆಯವರು ಇವತ್ತು ಕೊನೆಯ ಹೆಸರನ್ನ ಎಳೆದಿದ್ದಾರೆ. ರಿಂಕು ಸಿಂಗ್ ಅವರ ಸಮರ್ಪಣೆ ಮತ್ತು ಅವರ ದೇಶಭಕ್ತಿಗೆ ನಮ್ಮ ಕಡೆಯಿಂದ ಸಲ್ಯೂಟ್. ಅವರ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ.